ವೆಲ್ಕಮ್ ಬ್ಯಾಕ್. ಯಾವ್ದು ಎಲ್ಲಿಗೆ ಹೋಗ್ತಿರೋದು? ಬೀಚ್. ಅಲ್ಲಿ ಸರ್ ರಾತ್ರಿ ಇಲ್ಲ ಇರ್ಲಿಲ್ವಲ್ಲ ರೀ. ಏನ್ ಮಾಡ್ತೀಯಾ? ಗರ್ಮ ಸೆಕೆಂಡ್ ಆಗಿದೆ ಸಾಕು. ಹಾಯ್ ಗೈಸ್, ಇಲ್ಲಿ ನೋಡಿ ಅಣ್ಣ ಅಂತೆ. ಈಗ ಬೀಚ್ ಹತ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇದು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗು, ಹಾಗೆ ಪಾರ್ಟ್ 2 ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮ ಟ್ರಾವೆಲ್ ವ್ಲಾಗು. ಇನ್ನು ಮಾರ್ನಿಂಗೇ ಎದ್ದುಬಿಟ್ಟು ಇನ್ನೂ 9 o'clock ಆಗಿರಲಿಲ್ಲ. ಹುಡುಗರೆಲ್ಲ ಬೀಚ್ ಹತ್ರ ಹೋಗೋಣ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ರು. ನಿದ್ದೆ ಸಹ ಮಾಡೋಕ್ಕೆ ಬಿಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಟಿಫನ್ ಏನೂ ತಿಂದಿಲ್ಲ, ಬಂದು ಫಸ್ಟ್ ನೀರಲ್ಲಿ ಆಡಬೇಕು ಅಂದ್ಬಿಟ್ಟು ಎಷ್ಟು ಹಠ ಮಾಡಿದ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿಬಿಟ್ರೆ ಏನು ನನ್ನ ಮಗಳು, ನಾವಿನ್ನೂ ಈ ಕಡೆ ಕೂತ್ಕೊತಾ ಇದ್ದೀವಿ, ಸ್ಲಿಪ್ಪರ್ಸ್ ಎಲ್ಲ ಬಿಡ್ತಾ ಇದ್ದೀವಿ, ಅಷ್ಟು ಬೇಗ ಹೋಗ್ಬಿಟ್ಟಿದ್ದಾಳೆ. ಅಲ್ಲಿ ನೀರೊಳಗಡೆ ಕೈ ಬಿಟ್ಟರೆ ಸಾಕು, ನೀರೊಳಗಡೆ ಓಡೋಗ್ಬಿಡ್ತಾಳೆ. ನಮಗೆ ಭಯ ಆಗೋಯ್ತು ಅವಳು ಆಡ್ತಾ ಇದ್ದೀನಿ ನೋಡ್ಬಿಟ್ಟು. ಅವಳಿಗೂ ಸ್ವಲ್ಪ ನೀರು, ಬೀಚು ಅವೆಲ್ಲ ತುಂಬ ಇಷ್ಟ, ನೀರಲ್ಲಿ ಆಡೋಕ್ಕೆ. ಮಕ್ಕಳಿಗೆ ಆಗಲ್ವ, ನಾವೇ ದೊಡ್ಡವರು ಇಷ್ಟಪಡ್ತೀವಿ, ಇನ್ನು ಮಕ್ಕಳು ಇಷ್ಟಪಡೋದ್ರಲ್ಲಿ ಏನಿದೆ. ಹಾಗಾಗಿ ಸರಿ ಆಟ ಆಡಲಿ ಅಂದ್ಬಿಟ್ಟು ಬಿಟ್ಬಿಟ್ವಿ. ಅವ್ರಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ಆಡಲಿ ಅಂದ್ಬಿಟ್ಟು. ಇನ್ನು ಸಂತೋರ್ಗೂ ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಅವ್ರಿಗೆ ಪಾಪ ನಡೆಯೋಕ್ಕಾಗ್ತಾ ಇರಲಿಲ್ಲ. ಇವಳು ಓಡೋಗ್ಬಿಟ್ಟಿದ್ಲು ನಾವು ಹೋಗೋ ಅಷ್ಟೊತ್ತಿಗೆ. ಅವಳು ಹಿಡ್ಕೊಳಕ್ಕೆ ಅಂದ್ಬಿಟ್ಟು ಅವರು ಹೋಗಿದ್ರು ಪಾಪ. ಸರಿ ಅಂದ್ಬಿಟ್ಟು ಅವರು ಸ್ವಲ್ಪ ಹೊತ್ತು ಆಟ ಆಡಿಸಿ, ಆಮೇಲೆ ಕಾಲು ನೋವು ಬಂತು ಅಂತ ಹೇಳಿ ಅವರು ಸ್ವಲ್ಪ ಹೊತ್ತು ಕುಂತಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ದೆ. ಆ ಥರ ಸ್ವ್ಯಾಪ್ ಮಾಡ್ಕೊಂಡು ಆಟ ಆಡಿಸ್ತಾಯಿದ್ವಿ. ಇನ್ನು ಮಾರ್ನಿಂಗ್ 9 o'clockಗೆ ತುಂಬ ಬಿಸಿಲಿದ್ದಿದ್ದರಿಂದ ನಾನು ಛತ್ರಿ ತೊಗೊಂಡೋಗಿದ್ವಿ. ಬಿಸಿಲು ಇರುತ್ತೆ ಆ ಕಡೆ ಅಂತ ಅಂದ್ಬಿಟ್ಟು, ಬಿಸಿಲು ಅಥವಾ ಮಳೆ ಬಂದರೆ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಎಮರ್ಜೆನ್ಸಿಗಿರಲಿ ಅಂದ್ಬಿಟ್ಟು ದೊಡ್ಡ ಛತ್ರಿ ತೊಗೊಂಡೋಗಿದ್ವಿ. ಅದು ಬೀಚಲ್ಲಿ ಯೂಸ್ ಆಯಿತು. ಬಿಸಿಲಿಗೆ ಅಲ್ಲಿ ಕುಂತಿದ್ರೆ, ನೀರಲ್ಲಿ ಆಡ್ತಿದ್ರೆ ಅಷ್ಟು ಅನ್ಸಲ್ಲ, ಅಲ್ಲಿ ಕುಂತಿದ್ರೆ ತುಂಬ ಬಿಸಿಲು. ಇನ್ನು ಆಮೇಲೆ ಸಂತೋರು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು ಕೂತ್ಕೊಂಡಲ್ಲಿ. ನಾನು ಪಾಪುಗೆ ಆಟ ಆಡ್ಸೋಕೆ ಬಂದೆ. ಅವಳಂತೂ ಎದ್ದು ಓಡೋಯ್ತವಳೆ. ಇಲ್ಲಿ ಏನಂದರೆ ನಾಯಿ ಬಂದ್ಬಿಟ್ಟು ಅದನ್ನು ನೀರಲ್ಲಿ ನೆನೆಸ್ಕೊಂಡು, ಸೆಕೆಗೆ ಬಿಸಿಲಿಗೆ ಅನಿಸುತ್ತೆ, ಅದನ್ನು ನೀರಲ್ಲಿ ನೆನೆಸ್ಕೊಂಡು ವಾಪಸ್ ಹೋಗ್ತಾಯಿತ್ತು. ನಮಗೆ ನೋಡ್ಬಿಟ್ಟು ನಗು ಬಂತು. ಆಮೇಲೆ ಮತ್ತೆ 2-3 ನಾಯಿಗಳು ಹಂಗೆ ಬರ್ತವೆ, ಎಲ್ಲನೂ ಹಾಗೆ ನೀರಲ್ಲಿ ಮೈನ ನೆನೆಸ್ಕೊಂಡು ಹೋಗ್ತಾಯಿದ್ವು. ಇನ್ನು ನಾವು ಆಲ್ಮೋಸ್ಟ್ 1:30ವರೆಗೂ ಆಟ ಆಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ಬೀಚಲ್ಲಿ ಹೋಗಿದ್ದು ಆಟ ಆಡೋಕ್ಕೆ. 1:30ವರೆಗೂ ಆಟ ಆಡಿದ್ದಾರೆ. ಇನ್ನು ಮಧ್ಯಾಹ್ನ ಬೇರೆ ಆಯಿತು, ಬಿಸಿಲು ಜಾಸ್ತಿ ಆಯಿತು, ನಮಗೆ ಕೂರೋಕ್ಕಾಗ್ತಿಲ್ಲ. ಇವ್ರುಗಳ್ಗೆ ಆಟನೇ ಮುಖ್ಯ. ನನ್ನ ಮಗಳು ನೋಡಿ ಹೀಗೆ ನಡ್ಕೊಂಡು ಹೋಗ್ತಾ ಇರೋದೆ, ಹಿಡ್ಕೊಂಡಿಲ್ಲ ಅಂತ ಅಂದರೆ. ಪಕ್ಕದಲ್ಲಿ ಆ ಹುಡುಗಿ ಬೇರೆ ಐತಲ್ಲ, ಆ ಹುಡುಗಿ ಹೆಂಗೆ ಮಾಡುತ್ತೋ ಅದೇ ಥರ ಮಾಡ್ತಾಳೆ. ಮಲ್ಕೊಳ್ಳೋದು ಎಲ್ಲ, ಆ ಹುಡುಗಿ ಮಲ್ಕೊತಾಳೆ ಅಂದ್ಬಿಟ್ಟು ಇವಳು ಮಲ್ಕೊಳ್ಳೋದು ಎಲ್ಲ ನೋಡಿಬಿಟ್ಟು ಹಾಗೆ ಮಾಡ್ತಾಯಿದ್ಲು ಆಟ ಆಡಿಕೊಂಡು. ಇನ್ನು ನಮಗೂ ಅಲ್ಲಿ ಬರೋ ಐಸ್ಗಳನ್ನ ತಿಂದು ಬಿಸಿಲಿಗೆ ಅಲ್ಲಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಕ್ಯಾಂಡಿ ಐಸ್ ಅಂದ್ಬಿಟ್ಟು ತೊಗೊಂಡು. ಇನ್ನು ಈ ಸತಿ ಅಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ ನೀರಲ್ಲಿ. ಅವ್ರಿಗೆ ತೃಪ್ತಿ ಆಗೋಷ್ಟು ಎಂಜಾಯ್ ಮಾಡಿದ್ದಾರೆ. ಯಾಕಂದರೆ 1 day ಫುಲ್ಲು ನಾವು ನಮ್ಮದು ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಸಂತೋರ್ ಕಾಲೆಲ್ಲ ಬೊಬ್ಬೆ ಬಂದಿರೋದ್ರಿಂದ ನಾವು ಅಲ್ಲೆಲ್ಲೂ ಬೇರೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಆಗಿಲ್ಲ. ಸರಿ, ಹಾಗಾಗಿ ಹೋಗಲಿ ಬಿಡು, ಫುಲ್ಲು ಬೀಚಲ್ಲೇ ಇದ್ದುಬಿಡೋಣ ಒಂದಿನ ಪೂರ್ತಿ ಅಂತ ಅಂದ್ಬಿಟ್ಟು, ಆವಾಗ ಇವರೇ ಆಟಾಡ್ಕೊಳ್ಳಿ ಮಕ್ಕಳು ಎಲ್ಲ ನೋಡ್ಕೊಂಡು ಅಂದ್ಬಿಟ್ಟು ಒಂದಿನ ಪೂರ್ತಿ ಬೀಚಲ್ಲೇ ಇದ್ಬಿಟ್ವಿ. ಇನ್ನು ಎಲ್ಲೂ ದೇವಸ್ಥಾನಗಳಿಗೆಲ್ಲೂ ಹೋಗಿಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಕಾರ್ ಓಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇನ್ನು ನೋಡಿ ಇವಳಕ್ಕೆ ಅಲ್ಲಿಂದ ಬರೋದು, ಆಮೇಲೆ ಅಲ್ಲಿ ನೀರು ಸ್ವಲ್ಪ ವೇವ್ಸ್ ಬಂದಾಗ ಬರುತ್ತಲ್ಲ, ಸ್ವಲ್ಪ ನೀರಿರೋ ಕಡೆ ಅಲ್ಲಿ ಬಿದ್ದುಬಿಟ್ಟು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಮಾಡೋದು. ಹಂಗೆ ಆಟ ಆಡ್ತಾ ಇದ್ಲು. ನಮಗೆ ನಗು ಬರ್ತಾಯಿತ್ತು. ಅವಳು ಹೆಂಗೆ ಇವೆಲ್ಲ ಕಲ್ತ್ಕೊಂಡ್ಲು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಎಲ್ಲ ಅಂತ ಅಂದ್ಬಿಟ್ಟು. ಮಲ್ಕೊಬಿಟ್ಟು ಕಾಲನ್ನ ಹಿಂಗೆ ಅನ್ನೋದಂತೆ, ಅದು ಸ್ವಿಮ್ಮಿಂಗ್ ಅಂತೆ. ಹಿಂಗೆ ನಡ್ಕೊಂಡು ಅಂಬೆಗಾಲಲ್ಲಿ ಬರೋದು, ಅದನ್ನು ಸ್ವಿಮ್ ಮಾಡ್ಕೊಂಡು ಬಂದೆ ಅಂದು. ಆಮೇಲೆ ನಾವು 1:30 ಆಗಿತ್ತು, ಟೈಮ್ ಆಯಿತು, ಬರ್ರಿ ಬಿಸಿಲು ಜಾಸ್ತಿ ಆಯಿತು ಅಂದ್ಬಿಟ್ಟು ಎಲ್ಲ ರೂಮ್ ಮಾಡಿದ್ವಿ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು
ಎಲ್ಲ ಅಲ್ಲಿ ರೂಮಲ್ಲೇ ಹೋಗಿ ಫ್ರೆಶ್ ಅಪ್ ಆದ್ವಿ, ಮತ್ತು ಎಲ್ಲ ಸ್ನಾನ ಮಾಡಿ ಆಮೇಲೆಲ್ಲ ಚೆನ್ನಾಗಿ ರೂಮ್ಗೆ ಊಟನೂ ಸಹ ರೂಮ್ಗೆ ತರಿಸ್ಕೊಂಡು ಚೆನ್ನಾಗೆಲ್ಲ ನಿದ್ದೆ ಮಾಡಿಬಿಟ್ಟು ಮತ್ತು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡಿ ಮತ್ತು ಸರಿ ಬೀಚ್ ಹತ್ರ ಹೋಗಿ ಬರೋಣ, ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿ ನಾವು ಹೋಗಿದ್ದಿದ್ದು ಹೋಮ್ ಸ್ಟೇನಲ್ಲಿ ಫಿಶ್ ಇದ್ದಿದ್ದು, ಅದು ದೊಡ್ಡದಾಗಿತ್ತು ಫಿಶ್ಶು. ಆಮೇಲೆ ಹೋಮ್ ಸ್ಟೇ ನಾವು ಹೋಗಿದ್ದಿದ್ದು ಅದು ತುಂಬಾ ಚೆನ್ನಾಗಿತ್ತು, ನಮಗೂ ಇಷ್ಟ ಆಯಿತು. ಫುಡ್ಡೆಲ್ಲ ಅವರು ಹೇಳಿದ್ರೆ ತಂದುಕೊಡ್ತಾರೆ, ಸರಿ ಅಂದ್ಬಿಟ್ಟು ಅವ್ರ ಹತ್ರನೇ ತರಿಸ್ಕೊಂಡಿದ್ವಿ. ಇನ್ನು ಮತ್ತೆ ಈವ್ನಿಂಗ್ ಎಲ್ಲ ಮಲಗಿದ್ವಿ, ಸರಿ ಅಂದ್ಬಿಟ್ಟು ಮತ್ತೆ ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಾಪು ಬರ್ತಡೇ ನೆಕ್ಸ್ಟ್ ಡೇನೇ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಸರಿ ಬೀಚ್ ಹತ್ರನೇ ಒಂದು ಕೇಕ್ ಕಟ್ ಮಾಡಿಸೋಣ ಚಿಕ್ಕದಾಗಿ, ಆಮೇಲೆ ಮನೇಲಿ ಮಾಮೂಲಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ವಿ. ಆಮೇಲೆ ಇಲ್ಲಿ ನೋಡಿದ್ರೆ ಯಾವುದೂ ಕೇಕ್ ಅಂಗಡಿನೇ ಸಿಕ್ಕಲಿಲ್ಲ ನಮಗೆ. ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಇನ್ನು ಕೇಕ್ ತಂದ್ರೂ ನಾವು ಯಾರೂ ಅಷ್ಟು ತಿನ್ನಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಬ್ರೌನಿ ತೊಗೊಂಡು ಅದನ್ನೇ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ. कटेंगे ना, छोड़ दो, कट कर। ಇನ್ನು ಹಾಗೆ ಸ್ವಲ್ಪ ಸನ್ಸೆಟ್ ಆಗಬೇಕಾದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಬರೀ ಮಕ್ಕಳದು ನಮ್ಮದು ಅಷ್ಟೇ. ಸ್ವಂತೂರು ಕಾಲಲ್ಲಿ ಅದು ನೀರಲ್ಲಿ ಸ್ವಲ್ಪ ಎಲ್ಲ ಆಡೋದ್ರಲ್ಲ, ಹಾಗಾಗಿ ಅವ್ರಿಗೆ ಸ್ಕಿನ್ ಎಲ್ಲ ಒಂಥರ ಆಗೋಗಿತ್ತು. ಸರಿ ಅಂದ್ಬಿಟ್ಟು ಅವರು ಮರಳ ಮೇಲೆ ಏನು ಬರಲೇ ಇಲ್ಲ, ಅಲ್ಲೇ ಕುಂತಿದ್ರು. ಅದು ಅವ್ರಿಗೆ ಅವಾಗ ತುಂಬ ಪೇನ್ ಆಗಿಬಿಟ್ಟು ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ಸಾಕ್ಸ್ ಹಾಕ್ಕೊಂಡು ನಡೀತಾ ಇದ್ದಿದ್ದು. ಅವ್ರು ಅದಕ್ಕೆ ನಾನು ಒಂದು ಕಡೆ ಕುಂತಿರ್ತೀನಿ, ನೀವು ಎಲ್ಲ ಹಿಡ್ಕೊಳ್ಳಿ ಫೋಟೋಸು ಅಂತ ಅಂದ್ಬಿಟ್ಟು ಅವರಿದ್ದರು. ಇನ್ನು ಹಾಗೆ ಮಕ್ಕಳದು ಎಲ್ಲ ಹಾಗೆ ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡ್ವಿ. ಹಾಗೆ ಇಲ್ಲಿ ಬೀಚ್ ಹತ್ರ ಎಕ್ಸಿಬಿಷನ್ ಥರ ಎಲ್ಲ ಹಾಕಿದ್ರು ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಪಾಪು ಜೀಪ್ನ ನೋಡಿಬಿಟ್ಟು ಸರಿ ನಾನು ಹೋಗಾಡ್ತೀನಿ ಅಂತ ಕೇಳಿದ್ಲು. ಸರಿ ಅಂತ ಇವನಿಗೆ ಇದಾಡಿಸಿ ಇವನು ನಮ್ಮ ನಕ್ಕೂರಿಗೆ ಕ್ರಿಕೆಟ್ ಆಡ್ತೀನಿ ಅಂದ್ಬಿಟ್ಟು ಅವನು ಅದನ್ನು ಆಡ್ತಾ ಇದ್ದ. ಬ್ಯಾಟ್ ಮಾರತ್ತೀರಿ ಎಂಚಿನಿ ಹೇಗಿಡ ಬಾಲ್ ಮತ್ತೆ ಪಿರಿವೆ ಐ ಹಳ್ಳು ಪಿರಿವ್ರೆ ತಿರ್ಗೋಸು ವರ್ಷ ಮುಂದೆ ಜೋರಾಗಿ ಬರುತ್ತೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಸೀದಾ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಬೆಂಗಳೂರಿಗೆ ಅಂತ ಬಂದ್ವಿ. ಇನ್ನೆಲ್ಲೂ ಹೋಗಲಿಲ್ಲ ನಾವು, ಬರೀ ಊಟಕ್ಕಂತ ಅಷ್ಟೇ ನಿಲ್ಲಿಸ್ತಾ ಇದ್ದಿದ್ದು, ಊಟಕ್ಕೆ ಬ್ರೇಕ್ಗೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಅವ್ರಿಗೆ ಸ್ವಲ್ಪ ನಡೆಯೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲೂ ಹೋಗಿಲ್ಲ, ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ. ಟ್ರಾಫಿಕ್
ಹೆಂಗೈತೆ ರೀ ಕೈ ನೋವು ಕಾಲು ನೋವು ಹಾಂ ಕಾಲು ನೋವು ಥರ ಇದೆ. ಹೌದಾ ಆಮೇಲೆ ಬಸ್ಸಸ್ ಹೊಡತಾನೆ ಐತಿ ಊರು. ಫ್ಲೋರ್ ಇಲ್ಲ ಅಂತ ಹೇಳಿಲ್ವಾ? ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರು ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.